ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಿಂದಗಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೈಮಾಸ್ಕ್ ವಿದ್ಯುತ್ ಕಂಬಕ್ಕೆ ಚಾಲನೆ ನೀಡಿದ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನುಕುಳಿ ಸಸಿಗೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಿದ ಈ ಕಾರ್ಯಕ್ರಮದ ಸನ್ಮಾನ ಸಮಾರಂಭ ಒಳಗೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಬಿಡಿ ಡೋತಿಹಾಳ್, ಜಿಎಸ್ ಮೋರಟಗಿ, ಎಂಎಂ ಯಾಳ್ಗಿ, ಪ್ರಮೋದ್ ಕಟ್ಟಿ, ಎಸ್ಎಸ್ ಸುರ್ಪುರ್, ಶಶಿಧರ್ ಔಟೆ, ಬಿಎನ್ ಬಿರಾದಾರ್, ಎಆರ್ ರಜಪೂತ್, ಎಸ್ಎಸ್ ಪಾಟೀಲ್ ಭಾಗವಹಿಸಿದ್ರು. ವರದಿ ವಸೀಂ ಗೋಗಿ. ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಯಸ್ಯೋ ನವರೂಪಾಭ್ಯಂ ಯಾ ದೇವಿ ಸರ್ವಮಂಗಳ ಪ್ರಯೋತ್ರಂ ಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಜಯಮಂಗಲಂ ಜಯ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ವಿಘ್ನೇಶ್ವರ ಮಹಾರಾಜ ಜಯ. ಮಹಾಸರಸ್ವತಿ ಮಾತಾ ಕಿ ಜೈ. ಶಿವಸಾಂಬ ಜಯ ನಮಃ. ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಅಧ್ಯಕ್ಷತೆ ವಹಿಸಿದಂತ ಪ್ರಾಚಾರ್ಯರಾದಂತ ದುಡ್ಡಿಯಾಳ್ ಸರ್, ವೇದಿಕೆ ಮೇಲೆ ಆಸೀನರಾದಂತ ಹಿರಿಯ ಪ್ರಾಚಾರ್ಯರಾದಂತ ಮೋರಟಗಿ ಸರ್, ಬಿರಾದರ್ ಸರ್, ಬಗ್ಲಿ ಸರ್, ಔಟಿ ಸರ್, ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಮೊದಲನೇದಾಗಿ ಇವತ್ತು ನಾನು ಮಾಡಿದ ಒಂದು ಸಣ್ಣ ಕೆಲಸ, ಆದ್ರೆ ತಮ್ಮ ಸ್ವಾಗತ, ತಮ್ಮ ಏನು ಸರ್ಕಾರ ಬಹಳ ದೊಡ್ಡದಾಗಿತ್ತು, ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ನಾನು ಮನೆ ಒಂದೆರಡು ಮೂರು ಬೆಟ್ಟಿಗೆ ಇಟ್ಕೊಂಡು ಬಂದು ನಾನು ಫೋನ್ ಮಾಡಿದ್ರು ನನ್ನ ಮಗ ಪ್ರಾಚಾರ್ಯರು. ನಾನು ಇಲ್ಲ ಅಲ್ಲೇ ಬಂದು ನೋಡ್ಕೊಂಡು ಹೋಗ್ತೇನೆ ಬಂದೆ. ನಾನು ಬಂದಾಗ ಫಸ್ಟ್ ಅವ್ರು ಹೇಳಿದ್ದು ಒಂದು ಹೈಮಾಸ್ಕ್ ಮಾಡ್ತೀರಿ ಸರ್ ಅಂತ ಹೇಳಿ, ಆಮೇಲೆ ಬೆಂಚಸ್ ಹಾಕ್ತೀರಿ ಸರ್ ಅಂತ ಹೇಳಿದ್ರು ಹಿಂದ್ಗಡೆ ಈ ಗ್ರೌಂಡಲ್ಲಿ, ಆಮೇಲೆ ಅಲ್ಲಿ ಮುಂದ್ಗಡೆ, ಆಮೇಲೆ ಒಂದು ಬಸ್ ಸ್ಟಾಪ್ ಮಾಡಿಸ್ರಿ ಅಂತ ಹೇಳಿದ್ರು ಡಿಗ್ರಿ ಕಾಲೇಜ್ನವರು, ಕಾಲೇಜ್ನವರು. ಅವಾಗ ಈ ಒಂದು ವಾರದಲ್ಲಿ ನಾನು ಹೈಮಾಸ್ಕ್ ಮಾಡಿಸಿದ್ದೀನಿ. ಈ ಬರುವ ಸೋಮವಾರ ನಿಮ್ಮ ಕಾಲೇಜ್ ಗ್ರೌಂಡಲ್ಲಿ ಬೆಂಚಸ್ ಹಾಕಿಸ್ತೀನಿ ನಾನು, ಗ್ರಾನೈಟ್ದು. ಮುಂಭಾಗದಲ್ಲಿ ಒಂದು ನಾವು ಒಳ್ಳೆ ಬೃಹತ್ವಾದ ಒಂದು ಬಸ್ ನಿಲ್ದಾಣ ಮಾಡ್ತಾ ಇದೀವಿ. ಅದು ಸೋಮವಾರ ಪೂಜೆ ಆಗುತ್ತೆ, ರೆಡಿ ಆಗಿದೆ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ. ನಮ್ಮ ಪುರಸಭೆಗೆ 4 ವಾಟರ್ ಫಿಲ್ಟರ್ ಬಂದಿದ್ದು, ಅಂದ್ರೆ 10 ಲಕ್ಷ ರೂಪಾಯಿ ಒಂದು ಅಂತ ಹೇಳಿ 4 ಸ್ಕೂಲಿಗೆ ಬಂದಿದ್ದು. ನಾವೆಲ್ಲ ಒಂದು ವಿಚಾರ ಮಾಡಿದೆವು, ಒಂದು ಸ್ಕೂಲಿಗೆ 10 ಲಕ್ಷ ರೂಪಾಯಿ ಭಾಳ ಆಗುತ್ತಾ, ಅಂದ್ರೆ ಮ್ಯಾನೇಜ್ ಆಗಲ್ಲ ಅಂತ ಹೇಳಿ ಅದನ್ನೇ ನಾವು ಈಗ ಡಿವೈಡ್ ಮಾಡಿ ಒಂದು 10 ಕಾಲೇಜು ಸ್ಕೂಲ್ಗಳಿಗೆ ನಾವು ಶೀಘ್ರದಲ್ಲೇ ಅವು ನಾವು ಉದ್ಘಾಟನೆ ಮಾಡ್ತೀವಿ. ಅದು ಒಂದು 100 ಲೀಟರ್ ಪರ್ ಅವರ್ ನೀರು ಬರುತ್ತೆ. ಅದು ಮೇಂಟೆನೆನ್ಸ್ ಬಹಳ ಕಡಿಮೆ ಇದೆ. ಆಮೇಲೆ ಮೇಂಟೆನೆನ್ಸ್ 3 ವರ್ಷ ಕಂಪನಿದವರಿಗೆ ಇದೆ. ಇಲ್ಲಿ ನೋಡಿದ್ರೆ ಹೋದ ವರ್ಷ ಲಾಸ್ಟ್ ಟೈಮ್ ಬಂದ ಒಂದು ವಾಟರ್ ಫಿಲ್ಟರ್ ಆಗಿತ್ತು, ಅದೇನೋ ಮೇಂಟೆನೆನ್ಸ್ ನಲ್ಲಿ ಇದೆ, ರಿಪೇರ್ ಆಗ್ತಿಲ್ಲ ಅಂತ ಕೇಳಿದೆ. ಅದಕ್ಕೆ ಇದ್ರದ್ದೇನು ಅಷ್ಟು ಅವಶ್ಯಕತೆ ಇಲ್ಲ, ಇದು 3 ವರ್ಷ ಕಂಪನಿದವರು ಬಂದು ಮೇಂಟೈನ್ ಮಾಡ್ತಾರೆ. ಅದರದ್ದು ತಾವು ಇದೇ ರೀತಿ ನಾನು ನಮ್ಮ ಪ್ರೈಮರಿ ಸ್ಕೂಲ್ ಆಗಲಿ, ಇವತ್ತು ಎಲ್ಲ 34 ಅಂಗನವಾಡಿ ಸ್ಕೂಲ್ಗಳಿದ್ದೇವೆ ನಮ್ಮ ಸಿಂದಗಿ ನಗರದಲ್ಲಿ. 34 ಅಂಗನವಾಡಿ ಸ್ಕೂಲ್ ಒಳಗೆ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದೆ. ನಾನು ಮೊನ್ನೆ ನಮ್ಮ ಪುರಸಭೆಯಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಸ್ ಒಂದು ಮೀಟಿಂಗ್ ತಗೊಂಡಿದ್ದೆ. ಆ ಮೀಟಿಂಗಲ್ಲಿ ಅವ್ರ ಬೇಡಿಕೆಗಳು ಕೇಳಿದೆ. ಇವತ್ತು ಅಂಗನವಾಡಿಗೆ ಮಕ್ಕಳು ಯಾಕೆ ಆಕರ್ಷಣೆಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಆಟ ಆಡಕ್ಕೆ ಸಾಮಾನ್ಯಗಳು ಇರಲ್ಲ, ಕೂಡಾಕ್ ಬೆಂಚಸ್ ಇರಲ್ಲ, ಚೇರ್ಸ್ ಇರಲ್ಲ. ಅದಕ್ಕೆ ಅವತ್ತೇ ನಿರ್ಧಾರ ತಗೊಂಡು 34 ಸ್ಕೂಲ್ಗಳಿಗೆ ಕೂಡಾಕ್ ಹುಡುಗರಿಗೆ ಚೇರ್ಸು, ಆಮೇಲೆ ಟೇಬಲ್ಸು, ಆಟ ಆಡಕ್ಕೆಲ್ಲ ಅಡುಗೆ ಸಾಮಾನುಗಳು ಅವತ್ತೇ ಆರ್ಡರ್ ಮಾಡಿದ್ದೀನಿ. ಶೀಘ್ರದಲ್ಲೇ 15 ದಿವಸದಲ್ಲಿ ನಾನು ಎಲ್ಲ ಅಂಗನವಾಡಿಗಳಿಗೆ ಅವು ನಾವು ಇನ್ಸ್ಟಾಲ್ ಮಾಡಕ್ಕೆ ನಾವು ಕೆಲಸ ಮಾಡ್ತೇವೆ. ಪ್ರೈವೇಟ್ ಸ್ಕೂಲಲ್ಲಿ ಕಂಪ್ಯೂಟರ್ ಇಲ್ಲ, ಪಾಪ ಕಂಪ್ಯೂಟರ್ ಇದು ಇಂಟರ್ನೆಟ್ ವರ್ಕ್ ಮಾಡಬೇಕಂದ್ರೆ ಇಲ್ಲೇ ದೂರ ಹೋಗ್ಬೇಕಾಗತ್ತೆ ಅಂತ ಹೇಳ್ಬೇಕು. 2-3 ಸ್ಕೂಲ್ಗಳಿಗೆ ಕಂಪ್ಯೂಟರು, ಆಮೇಲೆ ನಾನು ಪ್ರಿಂಟರು ಇವೆಲ್ಲನೂ ಪ್ರೊವೈಡ್ ಮಾಡಿದ್ದೀನಿ. ಟಾಯ್ಲೆಟ್ಸ್ ಇಲ್ಲ ಅಂತ ಹೇಳಿದ್ರು, ಟಾಯ್ಲೆಟ್ಸು ಪ್ರೊವೈಡ್ ಮಾಡಿದ್ದೀನಿ. ನಂದು ಏನೇ ಮೊದಲ ಆದ್ಯತೆ ಅಂತಂದ್ರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ನಾನು ಆದ್ಯತೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮಕ್ಕಳು ಬೆಳೆದ್ರೆ ನಮ್ಮ ದೇಶ ಬೆಳೀತದೆ ಅಂತ ಹೇಳಿ ನನ್ನದೊಂದು ಆಸೆ. ಅದಕ್ಕೆ ತಮ್ಮ ಸಲಹೆ ಸಹಕಾರ, ಪ್ರಾಚಾರ್ಯ ಸಲಹೆ ಸಹಕಾರ ನಮ್ಗೆ ಇರಲಿ. ನನಗೆ ಉಳಿದಿದ್ದೇ 3 ತಿಂಗಳು ಉಳಿದ ಅವಧಿ. ಆ 3 ತಿಂಗಳ ಅವಧಿಯೊಳಗೆ ಆದಷ್ಟು ನಾವು ಏನು ಒಳ್ಳೆ ಕೆಲಸ, ನಮ್ಮ ಟೀಮ್ ಎಲ್ಲ ಪುರಸಭೆ ಸದಸ್ಯರು, ಉಪಾಧ್ಯಕ್ಷರು ಸೇರಿ ಒಂದೇನೋ ಒಳ್ಳೆ ಸಿಂದಗಿ ನಗರಕ್ಕೆ ಮಾಡಬೇಕಂತ ಉತ್ಸಾಹದಿಂದ ಮಾಡ್ತಾ ಇದೀವಿ. ಅದಕ್ಕೆ ತಮ್ಮ ಸಲಹೆ, ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಒಂದು 2 ಮಾತು ಮುಗಿಸ್ತೀನಿ. ಜೈ ಜಯ. ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತರು, ಮಾನ್ಯರು ಇರತಕ್ಕಂಥ ಪುರಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತವೀರ್ ಮನುಕುಳಿ ಅವರೇ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಜಿಎಸ್ ಮೋರಟಗಿ ಅವರೇ,
ಅತಿಥಿ ಸ್ಥಾನವನ್ನು ಅಲಂಕರಿಸತಕ್ಕಂಥ ಬಗಡಿಯವರೇ ಹಾಗೂ BM ಬಿರಾದರ್ ಅವರೇ, ಕಾರ್ಯಕ್ರಮವನ್ನು ಆಯೋಜಿಸಿದ ಶಶಿಧರ್ ರೋಟಿ ಅವರೇ, ನನ್ನೆಲ್ಲ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿನಿಯರೇ, ನಾನು 2 ಮಾತಾಡ್ತೀನಿ. ಆ 2 ಮಾತಿನಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಶಾಂತವೀರ್ ಮನುಗುಳಿಯವರು ಅವರದ್ದಾಗಿರ್ತಕ್ಕಂಥ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದಾವೆ. ಅದರೊಂದಿಗೆ ಸರ್ಕಾರಿ ವಿದ್ಯಾಸಂಸ್ಥೆಗಳು ಬೆಳೆಯಬೇಕು. ಮೊದಲ ಪ್ರಾಶಸ್ತ್ಯವಾಗಿ ಸರ್ಕಾರಿ ವಿದ್ಯಾಸಂಸ್ಥೆಗೆ ತಮ್ಮವನ್ನ ಕೊಡುಗೆ ಕೆಲಸವನ್ನು ಮಾಡುತ್ತಿರುವುದು ಇದು ಅವರ ಒಳಗಡೆ ಇರಬೇಕಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವವನ್ನು ನಮಗೆ ಏನಾಗ್ತದೆ ಅಂತಂದ್ರೆ ಅವರು ಹೇಳುತ್ತವೆ. ನಾನು ವಿದ್ಯುತ್ ಮಾಸ್ಕ್ ಅಷ್ಟೇ ಅಲ್ಲ, ನಾನು ವಿದ್ಯಾರ್ಥಿಗಳಿಗೆ ಬಸ್ ಸ್ಟ್ಯಾಂಡು, ಇಲ್ಲೆಲ್ಲ ಬೆಂಚು, ಕುಡಿಯುವ ನೀರು ಈ ವ್ಯವಸ್ಥೆ ಈಗ ಮಾಡ್ತಾ ಇಲ್ಲ. ಅವರು ಈ ಹಿಂದೆನೂ ಮಾಡ್ತಾ ಇದ್ದಾರೆ, ಈಗೂ ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾ ಇದ್ದಾರೆ. ಹೀಗಾಗಿ ತಾವು ಹೇಗೆ ನಮ್ಮ ಆವರಣಕ್ಕೆ ಒಂದು ಬೆಳಕಾಗಿ ಬಿಟ್ಟಿದ್ದೀನೋ ಹಾಗೆ ನಾವು ಈ ಶಾಲೆಗೆ ಬೆಳಕಾಗಿರ್ತೇವೆ ಅಂತ ತಿಳ್ಕೊಂಡು ಒಂದು ಭರವಸೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ